ಹೆಲೋ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಮೊದಲನೇದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ನಾನು ಶುರು ಮಾಡ್ತಿದ್ದೀನಿ. ಇವತ್ತಿನ ಲಾಗ್ ಬಂದುಬಿಟ್ಟು ಯಾವ ವೆಜಿಟೇಬಲ್ಸ್ ಹಾರ್ವೆಸ್ಟಿಂಗ್ ನಿಮಗೆ ವಿಡಿಯೋ ತೋರಿಸ್ತಿದ್ದೀನಿ. ಇದು ಹಳ್ಳಿಯಲ್ಲಿ ವೆಜಿಟೇಬಲ್ಸ್ ಹಾರ್ವೆಸ್ಟ್ ಮಾಡ್ತಿರೋದು ನಾನು. ಇದು ಬಂದುಬಿಟ್ಟು ಮುಳ್ಳು ಬದನೆಕಾಯಿ ಗಿಡ ಅಂತ ಹೇಳ್ತಾರೆ. ಇದು ಕೀಳೋದಕ್ಕೆ ತುಂಬಾ ಕಷ್ಟ ಆಯಿತು. ಬಿಕಾಸ್ ನಾವು ಚಾಕು ಸೀಸರ್ ಆ ಥರ ಏನೂ ತೊಗೊಂಡೋಗಿರಲಿಲ್ಲ, ಕೈಯಲ್ಲೇ ಕಿತ್ಕೊಳ್ಳೋಣ ಅಂತ ಟ್ರೈ ಮಾಡಿದ್ವಿ, ಬಟ್ ಆಗಲೇ ಇಲ್ಲ. ಇದು ರೆಸಿಪಿ ಅನ್ನೋದು ಯಾವ ಥರ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ನಮ್ಮ ಅಜ್ಜಿ ಹತ್ರ ಕೇಳಿಬಿಟ್ಟು ತಿಳ್ಕೊಂಡು ಅದು ಪ್ರೊಸೀಜರು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಮತ್ತು ಇದು ಹೀರೆಕಾಯಿ ಗಿಡ ಅಂತ, ಅದರಲ್ಲಿ ಇನ್ನೂ ಚಿಕ್ಕ ಚಿಕ್ಕದಿದೆ ಹೀರೆಕಾಯಿ, ದೊಡ್ಡದೆಲ್ಲ ಆಗಿರಲಿಲ್ಲ. ಸೊ ನಾನೇನು ಕಿತ್ಕೊಳ್ಳೋದಕ್ಕೆ ಹೋಗಲಿಲ್ಲ ಅದೆಲ್ಲ. ಮತ್ತು ಇದಕ್ಕೇನೋ ಸೀಡೆ ಥರ ಬಂದಿದೆ. ಅದಕ್ಕೇನು ಗೊತ್ತಾ, ನಾವು ಒಲೆಯಲ್ಲಿ ಅಡುಗೆ ಮಾಡ್ತೀವಲ್ಲ, ಅದು ಬೂದಿ ಹಾಕಿದರೆ ಅದ್ರ ಸೀಡೆ ಎಲ್ಲ ಹೋಗುತ್ತಂತೆ. ಅದು ನನಗೆ ಗೊತ್ತಿಲ್ಲ, ನಮ್ಮ ಅಜ್ಜಿ ಹೇಳಿದ್ರು ಅದೆಲ್ಲ ನನಗೆ. ಸೊ ಇದೆಲ್ಲ ಆದಮೇಲೆ ಮತ್ತು ಇದೇನೋ ಲಾಂಗ್ ಬೀನ್ಸು ಅದೇನಂತಾರೋ ನನಗೂ ಅದು ಸರಿಗೆ ಗೊತ್ತಿಲ್ಲ. ನೋಡಿ, ಫ್ಲವರ್ ಅಂದರೆ ಪರ್ಪಲ್ ಕಲರಲ್ಲೇ ಇರುತ್ತೆ, ಬಟ್ ತುಂಬಾ ಚೆನ್ನಾಗಿರುತ್ತೆ. ಈ ಕಾಯಿಲಿ ಬಸ್ಸಾರು ಎಲ್ಲ ಮಾಡ್ತಾರಂತೆ, ನಾನು ಯಾವತ್ತೂ ಮಾಡಿಲ್ಲ. ಸೊ ಅದು ಸ್ವಲ್ಪ ಕಿತ್ಕೊಂಡು ಬಂದೆ ಊರಿಂದ ಬರಬೇಕಾದ್ರೆ. ಮತ್ತು ನಾನಿವತ್ತು ನಿಮ್ಮ ಹತ್ರ ಇನ್ನೊಂದು ಸ್ಟೋರಿ ಶೇರ್ ಮಾಡ್ಕೊಳ್ಳೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಏನಂದರೆ, ಎಕ್ಸ್ಪೆಷಲಿ ಇದು ಬಂದುಬಿಟ್ಟು ಹೌಸ್ ವೈಫ್ಗೋಸ್ಕರ ನಾನು ಶೇರ್ ಮಾಡ್ತಿದ್ದೀನಿ. ಯಾಕಂದರೆ ಹೌಸ್ ವೈಫು ತುಂಬಾ ಡಿಪ್ರೆಷನ್ ಆಗ್ತಿದ್ದಾರಂತೆ. ನಾನು ತುಂಬಾ ಆ ಸ್ಟೋರೀಸ್ ಎಲ್ಲ ನಾನು ಕೇಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ಅಂದ್ಕೊಂಡೆ. ಏನಂದರೆ, ಹೌಸ್ ವೈಫು ಅರ್ಲಿ ಮಾರ್ನಿಂಗ್ 4 o'clock ಆ ಥರನೇ ಎದ್ದುಬಿಡ್ತಾರೆ. ಎದ್ದಿದ್ದೆಲ್ಲ ಆದಮೇಲೆ ಅವ್ರ ಮಕ್ಕಳು ಕೆಲಸ ಮತ್ತು ಹಸ್ಬೆಂಡ್ ಆಫೀಸು, ಲಂಚ್ ಬಾಕ್ಸು, ಬ್ರೇಕ್ಫಾಸ್ಟು ಇದೆಲ್ಲ ಮಾಡೋದ್ರಲ್ಲಿ ತುಂಬಾ ಬ್ಯುಸಿ ಆಗೋಗ್ತಾರೆ. ಅದಕ್ಕೆ ನಾನು ಸಿಂಪಲ್ ಟಿಪ್ ಏನು ಹೇಳ್ತೀನಿ ಅಂದರೆ, ನಾವು ಅಡುಗೆ ಮನೆಗೆ ಹೋಗಬೇಕಾದ್ರೆ ಫೋನನ್ನು ನೋಡೋದು ಬಿಟ್ಟುಬಿಡಬೇಕು. ಒಂದು 3 hours ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇಟ್ಬಿಟ್ಟು ಚೆನ್ನಾಗಿ ಕುಕ್ ಮಾಡಿಬಿಟ್ಟು ಅವ್ರನ್ನ ಆಫೀಸ್ಗೂ ಮತ್ತು ಮಕ್ಕಳನ್ನ ಸ್ಕೂಲಿಗೆಲ್ಲ ಕಳಿಸಿದಾದ್ಮೇಲೆ ಮ್ಯಾಕ್ಸಿಮಮ್ ಅಂದರೆ ಒಂದು 2 hours ಹೌಸ್ ಕ್ಲೀನಿಂಗು, ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋದು, ಆ ಥರ ಎಲ್ಲ ನಮ್ಮ ವರ್ಕು ಫುಲ್ಲು ಫಿನಿಷ್ ಆಗೋಗುತ್ತೆ. ನಮ್ಮ ವರ್ಕೆಲ್ಲ ಫಿನಿಷ್ ಆಗೋಗಿದ್ದಾದಮೇಲೆ ಮತ್ತು ನಮ್ಮ ಟೈಮ್ ಅನ್ನೋದು ನಮಗೆ ಅಂತ ನಾವು ಒಂದು ಟೈಮ್ ಕೊಡ್ಕೋಬೇಕು. ಆ ಟೈಮಲ್ಲಿ ನಿಮ್ಗೆ ಏನು ಇಷ್ಟನೋ, ಅಥವಾ ಸಂಗೀತ ಕಲಿಬೇಕು ಅಂತ ಇರುತ್ತೋ, ಡ್ಯಾನ್ಸ್ ಕಲಿಬೇಕು ಅಂತ ಇರುತ್ತೋ, ಬಟ್ಟೆ ಸ್ಟಿಚಿಂಗ್ ಮಾಡ್ತಾರಲ್ಲ ಅದು ಕಲಿಬೇಕು ಅಂತ ಇರುತ್ತೋ, ಏನು ಬೇಕೋ ನಿಮ್ಗೆ ಅದು ಮಾಡ್ಕೊಳ್ಳಿ, ಓಕೆನಾ. ಅದು ಬಿಟ್ಬಿಟ್ಟು ನಾವು ಏನಾದರೂ ಹಸ್ಬೆಂಡು ಸ್ವಲ್ಪ ಅಡುಗೆ ಚೆನ್ನಾಗಿಲ್ಲ ಅಂದರೆ ಬೆಳಗ್ಗೆ ಏನು ಈ ಥರ ಮಾಡ್ತಿದ್ಯಾ ಅಂತ ಅಂದ್ಬಿಟ್ಟು ಅವರು ಹೊರಟೋಗಿರ್ತಾರೆ. ಅವ್ರು ಅಂದಿರೋ ಮತ್ತು ಅವ್ರು ಮರ್ತುಬಿಟ್ಟು ಅವ್ರ ಕೆಲಸದಲ್ಲೇ ಅವರು ಬ್ಯುಸಿ ಆಗೋಗ್ತಾರೆ. ಬಟ್ ನಾವು ಹಂಗಿರಲ್ಲ, ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾನೆ ಇರ್ತೀವಿ. ನೋಡು, ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೀವಿ, ಒಂದಿಷ್ಟು ಉಪ್ಪು ಕಡಿಮೆ ಆಗಿರೋದಕ್ಕೆ ಈ ಥರ ಅಂದ್ರಲ್ಲ ಅಂತ. ಸೊ ಅದೆಲ್ಲ ಬಿಟ್ಬಿಟ್ಟು ನಿಮ್ಮ ಲೈಫ್ನ ನೀವು ಎಂಜಾಯ್ ಮಾಡಿ ಆ ಟೈಮಲ್ಲಿ. ಸೊ ಅವಾಗ ಯಾವ ಪ್ರಾಬ್ಲಮ್ ಇರಲ್ಲ, ಯಾವ ಡಿಪ್ರೆಷನ್ಗೆ ಹೋಗಲ್ಲ. ಅವರು ಆಫೀಸಿಂದ ಬಂದಮೇಲೆ ಅವ್ರಿಗೊಂದು ಕಪ್ ಟೀ ಕೊಡ್ತಾ ಆ ಲೈಫ್ನ ನೀವು ಎಂಜಾಯ್ ಮಾಡಿ, ಹ್ಯಾಪಿ ಲೈಫ್ ಥರ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಇಲ್ಲಿಗೆ ಈ ಸ್ಟೋರಿ ಎಂಡ್ ಆಗುತ್ತೆ. ಮತ್ತು ನಾನು ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಲ್ಲ, ಸೊ ಟೊಮೊಟೊ ಮತ್ತು ಬದನೆಕಾಯಿ, ಗೋರಿಕಾಯಿ ಮತ್ತು ಸಿಕ್ಟೆಕಾಯಿ ಅಂತಾರಲ್ಲ, ಅದನ್ನೆಲ್ಲ ಚೆನ್ನಾಗಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಬಿಟ್ಟು ಚೆನ್ನಾಗಿ ಬೇಯಿಸಿದ್ದಾದಮೇಲೆ, ಇದು ಆಯಿಲ್ ಹಾಕದೇ ಥರೋ ಎಕ್ಸ್ಪೆಷಲಿ ಡಯಟ್ ಮಾಡ್ತಿರ್ತಾರಲ್ಲ ಅವರಿಗೋಸ್ಕರ ಇದು ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಹೆಲ್ತಿ ರೆಸಿಪಿ ಅಂತ ಕೂಡ ಹೇಳ್ಬೋದು. ಸ್ವಲ್ಪ ಕಾಯಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಶೇಂಗಾ ಅನ್ನ ಹುರ್ಕೊಂಡು, ಮತ್ತು ಅದು ಬೆಳ್ಳುಳ್ಳಿ, ಉಳ್ಳಿಗೆಡ್ಡೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ರೆ, ಜೀರಿಗೆ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಬಿಟ್ಟು ಪೇಸ್ಟ್ ಥರ ನಾವು ಮಿಕ್ಸಿ ಹಿಡ್ಕೊಂಡ್ರೆ, ಮತ್ತು ಅದರಲ್ಲಿ ನಾವು ಬೀಸಿರ್ತೀವಲ್ಲ ಟೊಮೊಟೊ, ಮೆಣಸಿನ್ಕಾಯಿ, ಇದನ್ನೆಲ್ಲನ ಒಂದು ಅಂದರೆ ಮಸಿಯೋದು ಕೋಲಿ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಜಜ್ಜಿಬಿಟ್ಟು ಅದನ್ನೆಲ್ಲನ ಮತ್ತು ಇದು ಮಿಕ್ಸಿಗೆ ಇಟ್ಕೊಂಡಿರೋದು ಅದರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಿವುಚ್ಕೊಂಡ್ಬಿಟ್ಟು ಬಿಸಿ ಬಿಸಿ ಮುದ್ದೆ ಜೊತೆಗೆ ಈ ಸಾಂಬಾರನ್ನ ಊಟ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ತುಂಬಾ ಟೇಸ್ಟ್ ಇರುತ್ತೆ. ಇವತ್ತಿನ ಲಾಗ್ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೇನಾದರೂ ಸ್ವಲ್ಪನಾದರೂ ಯೂಸ್ ಇದ್ದರೆ, ನಿಮಗೇನಾದರೂ ಸ್ವಲ್ಪ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.